ರೆಡಿನಾ? ಎಲ್ಲ ಬೈಲೊಂಗಲ ಜನತೆಗೆ ನನ್ನ ನಮಸ್ಕಾರ. ನಾನು ಡಾಕ್ಟರ್ ವೀರಯ್ಯ ಹಿರೇಮಠ್, ಡಿವೈಎಸ್ಪಿ ಬೈಲೊಂಗಲ ಉಪವಿಭಾಗ. 2026ನೇ ಸಾಲಿನಲ್ಲಿ ಬರತಕ್ಕಂಥ ಹೋಳಿ ಆಚರಣೆ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ನಾವು ಬೈಲೊಂಗಲದಲ್ಲಿ ಈಗಾಗಲೇ ಎಲ್ಲ ಧಾರ್ಮಿಕ ಮುಖಂಡರ ಜೊತೆಗೆ ಹಾಗೂ ನಾಗರಿಕರ ಜೊತೆಗೆ ಶಾಂತಿ ಸಭೆಯನ್ನು ಮಾಡಿ ತಿಳುವಳಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಮತ್ತು ಈ ವಿಡಿಯೋ ಮೂಲಕ ತಮಗೆಲ್ಲ ನಾವೇನು ತಿಳಿಸ್ತಾ ಇದೀವಿ ಅಂತಂದ್ರೆ, ಬೈಲೊಂಗಲದಲ್ಲಿ ಮಾರ್ಚ್ 3ನೇ ತಾರೀಕು ರಾತ್ರಿಯಿಂದ ಈ ಹೋಳಿ ಕಾಮದಾನ ಪ್ರಕ್ರಿಯೆಗಳನ್ನ ಶುರು ಆಗ್ತದೆ. ಸೊ ಬಹುಮುಖ್ಯವಾಗಿ ಅಂಬೇಡ್ಕರ್ ನಗರದಲ್ಲಿ ಕಾಮದಾನ ಮಾಡ್ತಿರಬೇಕಾದ ಸಂದರ್ಭದಲ್ಲಿ ಈ ಒಂದು ಬೈಲೊಂಗಲ್ ನಗರದಲ್ಲಿರ್ತಕ್ಕಂಥ ಯಾವುದಾದರೂ ಈ ಪುಂಡ ಹುಡುಗರು ಅಥವಾ ಸಮಾಜಘಾತುಕ ಶಕ್ತಿಗಳು ಅಥವಾ ಸಮಾಜದಲ್ಲಿ ಶಾಂತಿಯನ್ನು ಕದರಬೇಕೆಂತಂದು ಯಾರಾದರೂ ಇದರಲ್ಲಿ ಆಚರಣೆಗೆ ಧಕ್ಕೆ ತರೋದಾಗಲಿ ಅಥವಾ ರಾತ್ರಿ ಸಮಯದಲ್ಲಿ ಮೋಟರ್ ಸೈಕಲ್ನಲ್ಲಿ ಗುಂಪಾಗಿ ಬಂದು ಯಾರಿಗಾದರೂ ತೊಂದರೆ ಕೊಡೋದಾಗಲಿ ಹಾಗೂ ಏನಾದರೂ ಮದ್ಯಪಾನ ಮಾಡಿ ಜಗಳ ಮಾಡೋದಾಗಲಿ ಮಾಡಿದರೆ ನಾವು ಅತ್ಯಂತ ಕಠಿಣ ಕ್ರಮವನ್ನು ನಾವು ಕೈಗೊಳ್ತೇವೆ. ಈಗಾಗಲೇ ಬೈಲೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ಗಳ ಪರೇಡನ್ನು ಕರೆದಿದ್ದೇವೆ. ಅವರಿಗೆ ಕೂಡ ನಾವು ಸೂಕ್ತ ಎಚ್ಚರಿಕೆಯನ್ನು ನೀಡಿ ತಿಳುವಳಿಕೆಯನ್ನು ಕೂಡ ನಾವು ಹೇಳ್ತೇವೆ. ಆದಾಗ್ಯೂ ಸಹ ಯಾರಾದರೂ ಶಾಂತಿಯನ್ನು ಕದರ್ಲಿಕ್ಕೆ ನೀವೇನಾದರೂ ಪೊಲೀಸ್ ಇಲಾಖೆ ಕಣ್ಣು ತಪ್ಪಿಸಿ ನಾವು ಶಾಂತಿ ಕದರ್ತೀವಿ ಅಂತಂದ್ರೆ ನಾನು ಈಗಲೇ ಅತ್ಯಂತ ಕಠಿಣ ಎಚ್ಚರಿಕೆಯನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ಈ ಪೊಲೀಸ್ ಅಂತಂದ್ರೇನು, ಪೊಲೀಸ್ ಕಾನೂನು ಅಂತಂದ್ರೇನು, ಅದ್ರ ಬಗ್ಗೆ ನೀವು ತಿಳ್ಕೊತೀರಿ. ಈ ಸಾರಿ ನಾವು ಯಾರಿಗೂ ಕೂಡ ಯಾರೊಬ್ಬ ಆರೋಪಿಗೂ ನಾವು ಬಿಡೋದಿಲ್ಲ. ಅವರನ್ನ ಈ ಕಾನೂನಿನ ಅಡಿಯಲ್ಲಿ ನಾವು ಅವನ್ನ ತಂದೆ ತರ್ತೇವೆ ಮತ್ತು ಮುಂದೆ ಯಾರಿಗೂ ತೊಂದರೆ ಆಗದಾಗೆ ನಾವು ಮಾಡ್ತೇವೆ. ಇದ್ರ ಜೊತೆಗೆ ನಾವು ಈ ಡಿಜೆ ಹಚ್ಚಿ ನಾನು ಸಾರ್ವಜನಿಕ ಶಾಂತಿಗೆ ನೆಮ್ಮದಿಗೆ ಭಂಗ ಮಾಡ್ತೇನೆ ಅಥವಾ ಡಿಜೆ ಹಾಕಿ ನಾನು ಕುಣಿದಾಡ್ತೇನೆ ಅಂತಂದ್ರೆ ಅವಶ್ಯಕತೆ ಇಲ್ಲ. ಸೊ ಯಾರಾದರೂ ನಮ್ಮ ಕಣ್ಣು ತಪ್ಪಿಸಿ ಆ ಥರ ಮಾಡೋದಾದ್ರೆ ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಇದಾವೆ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಇದೆ. ಸೊ ಇದರಲ್ಲಿ ನಾವು ಕ್ರಮ ಕೈಗೊಳ್ತೇವೆ. ಡಿಜೆ ಕೂಡ ನಾವು ಸೀಸ್ ಮಾಡ್ತೇವೆ. ಸೊ ಡಿಜೆ ಯಾರಿಲ್ಲಿ ಬೈಲೊಂಗಲಕ್ಕೆ ತಗೊಂಡ್ಬಂದು ನಾನು ಡಿಜೆ ಹಚ್ತೀನಿ ಅಂತಂದ್ರೆ ನೋಡಿ, ನಿಮ್ಗೆ ಈಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವು ಬಹಳ ಕೇರ್ಫುಲ್ ಆಗಿರ್ಬೇಕು. ನಾವು ಮತ್ತೆ ಕೇಸ್ ಹಾಕಿ ಸೀಸ್ ಮಾಡ್ತೇವೆ, ತೊಂದರೆ ಆಗ್ತದೆ. ಅದಾದ್ಮೇಲೆ ಯಾರಾದ್ರೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಮ್ದು ಏನಂತಂದ್ರೆ ರಂಜಾನ್ ಹಬ್ಬ ಬರ್ತದೆ. ಯಾರಾದ್ರೂ ಇನ್ನೊಬ್ಬ ವ್ಯಕ್ತಿಯ ಧಾರ್ಮಿಕ ಆಚರಣೆಗೆ ಧಕ್ಕೆ ತರುವ ರೀತಿಯಲ್ಲಿ ಅಥವಾ ಇನ್ನೊಬ್ಬರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಯಾರಿಗಾದ್ರೂ ನೋವಾಗೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದನ್ನ ಮಾಡಿದ್ರೆ ನಮ್ದು ಸೋಷಿಯಲ್ ಮೀಡಿಯಾ ಆಕ್ಟಿವ್ ಇದೆ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಮಟ್ಟದಲ್ಲಿ ಕೂಡ ಇದೆ, ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೂಡ ಇದೆ. ನಾವು ಬಹಳ ಅಲರ್ಟ್ ಆಗಿ ನಾವು ಕೆಲಸ ಮಾಡ್ತಾ ಇದೀವಿ. ಏನಾದ್ರೂ ಆ ತರದ್ದು ಏನಾದ್ರೂ ನಮ್ಮ ಕಂಡು ಬಂದ್ರೆ ಅಲ್ಲಿ ಇರ್ತಕ್ಕಂಥ ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಅಫೆನ್ಸ್ಗೆ ಸಂಬಂಧಿಸಿದಂತೆ ನಾವು FIR ಮಾಡ್ತೇವೆ. FIR ಮಾಡಿ ನಾವು ಏನು ಕಾನೂನು ಕ್ರಮ ಕೈಗೊಳ್ಬೇಕು, ಅರೆಸ್ಟ್ ಮಾಡೋ ನೆಸಿಟಿ ಬಂದ್ರೆ ಅರೆಸ್ಟ್ ಮಾಡ್ತೇವೆ. ಮತ್ತೆ ಅವನ ಮೇಲೆ ಏನೇನ್ ಮಾಡ್ಬೇಕು, ಪ್ರಿವೆಂಟಿವ್ ಸೆಕ್ಷನ್ಸ್ ಏನ್ ಹಾಕ್ಬೇಕು ಅದನ್ನು ಹಾಕ್ತೇವೆ. ನಮ್ಮ ಕಾನೂನು ಏನು ಅತ್ಯಂತ ಕಠಿಣವಾಗಿ ನಾವು ಏನು ಕ್ರಮ ಕೈಗೊಳ್ಬೇಕು ನಾವು ಕ್ರಮ ಕೈಗೊಳ್ತೇವೆ. ಅದ್ರ ಜೊತೆಗೆ ಎಲ್ಲೆಲ್ಲಿ ಜನನಿಬಿಡ ಪ್ರದೇಶಗಳು ನಮ್ಮಲ್ಲಿ ಕಾಣ್ತವೆ ಅಲ್ಲೆಲ್ಲ ನಾವು CCTV ಡಿಪ್ಲಾಯ್ ಮಾಡೋರಿದ್ದೀವಿ. ನಮ್ಮ ಉಪವಿಭಾಗದಿಂದ ನಮ್ಮ ಕಚೇರಿಯಿಂದ ನಾವು CCTV ಕೊಡ್ತಾ ಇದೀವಿ, ಆಲ್ರೆಡಿ ಡಿಪ್ಲಾಯ್ ಮಾಡಿಸ್ತೀವಿ. ಮತ್ತು ಅತಿ ಹೆಚ್ಚಾಗಿ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನ ಕೂಡ ನಾನು ನಿಯೋಜನೆ ಮಾಡ್ತೇನೆ. ನಮ್ಮ ಬೈಲೊಂಗಲ ಪೊಲೀಸ್ ಠಾಣೆಗೆ ಈಗಾಗಲೇ ಪ್ರೊಬೇಷನರಿ IPS ಪೊಲೀಸ್ ಅಧಿಕಾರಿಗಳು ಡಾಕ್ಟರ್ ಭಾನುಪ್ರಕಾಶ್ ಸರ್ ಅವರು ಕೂಡ ಬಂದಿದ್ದಾರೆ. ಸೊ ಅವರು ಕೂಡ ನಿಯೋಜನೆ ಮಾಡಿದ್ದೀನಿ. ಸೊ ನಾನು ಖುದ್ದಾಗಿ ಫೀಲ್ಡಿಗೆ ಇಳಿದು ಯಾವುದೇ ರೀತಿಯ ಅನಾನುಕೂಲತೆ ಆಗದೆ ಇರೋ ತರ ನಾವು ಮಾಡ್ತೇವೆ. ಮತ್ತು ಬೈಲೊಂಗಲ ಜನತೆಗೆ ನಾನು ಒಂದು ವಿನಮ್ರವಾಗಿ ನಾನು ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ಪೊಲೀಸ್ ಇಲಾಖೆ ಜೊತೆ ಕೈಗೂಡಿಸಿ. ಈಗ SSLC ಎಕ್ಸಾಮ್ ಇದೆ, PUC ಎಕ್ಸಾಮ್ ಇದೆ. ಈಗ ನೀವು ಮಾಡೋ ದಾಂಗ್ಲೆಯಿಂದ ಅಥವಾ ಏನೋ DJ ಹಾಕಿ ಸೌಂಡ್ ಹಾಕಿ ಡ್ಯಾನ್ಸ್ ಮಾಡೋದ್ರಿಂದ ಆ ಮಕ್ಕಳು ಓದೋದಕ್ಕೆ ತೊಂದರೆ ಆಗ್ತದೆ, ಅವ್ರ ಎಕ್ಸಾಮ್ ಬರೀಲಿಕ್ಕೆ ತೊಂದರೆ ಆಗ್ತದೆ, ಅವ್ರ ಭವಿಷ್ಯ ತೊಂದರೆ ಆಗ್ತದೆ. ದಯವಿಟ್ಟು ನೀವು ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸ್ಬೇಕು. ಯಾರು ಕೂಡ ಶಾಂತತೆಗೆ ಭಂಗ ಆಗೋ ರೀತಿ ನಡ್ಕೊಳ್ಬಾರ್ದು. ಮತ್ತು ಯಾವುದೇ ರೌಡಿ ಎಲಿಮೆಂಟ್ ಇರಲಿ ನಾನು ಈ ಹಬ್ಬದಲ್ಲಿ ಅಶಾಂತಿ ಮಾಡ್ತೇನೆ, ತೊಂದರೆ ಮಾಡ್ತೇನೆ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ, ನಾವು ಬಿಡೋದಿಲ್ಲ. ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನೀವು ಅತ್ಯಂತ ಕಠಿಣ ಕಾನೂನು ಕ್ರಮಕ್ಕೆ ಒಳಗಾಗ್ತೀರಿ. ಇಷ್ಟು ಹೇಳ್ತಿ ನನ್ನ 2 ಮಾತನ್ನ ಮುಗಿಸ್ತೇನೆ. ಧನ್ಯವಾದ.